ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಇಂದು ಮಧ್ಯಾಹ್ನ 3:30 ಪ್ರಕಟವಾಗ್ತಕ್ಕಂಥ SLC ವಾರ್ಷಿಕ ಪರೀಕ್ಷೆ 2021ರ ಒಂದು ಪರೀಕ್ಷಾ ಫಲಿತಾಂಶವನ್ನು ಯಾವ ರೀತಿಯಲ್ಲಿ ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪರೀಕ್ಷಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ಇಂಟರ್ಫೇಸ್ ನಮಗೆ ಓಪನ್ ಆಗುತ್ತದೆ. ಇಲ್ಲಿ ಸರ್ಚ್ ಆರ್ ಟೈಪ್ ವೆಬ್ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನೀವು KERRresults.nic.in ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ನೀವು ಒಂದು ಸರ್ಚ್ ಮಾಡ್ಬೋದು. ಕರ್ನಾಟಕ results.nic.in ಅಂತ ಬರೆದು ನೀವು ಕ್ಲಿಕ್ಕನ್ನು ಮಾಡಿದಾಗ, ಸರ್ಚನ್ನು ಮಾಡಿದಾಗ ನಿಮಗೆ ಈ ರೀತಿಯ ಮೊದಲ ಒಂದು ಏನು ಆಪ್ಷನ್ ಇದೆಯಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2021 ಅಂತಿದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಈ ರೀತಿ ಕ್ಲಿಕ್ಕನ್ನು ಮಾಡಿದಾಗ ನೀವು ನೋಡ್ತಿರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2021 ಅಂತಿದೆ. ಇದನ್ನು ಸ್ವಲ್ಪ ನಾವು ಈಗ ಕೆಳಗಡೆ ಹೋದಾಗ ನೋಡಿರ್ಬೋದು ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತಿದೆ. ಅಂದರೆ PUC ಫಲಿತಾಂಶ ಘೋಷಣೆ ಆಗಿದೆ. PUC ರಿಸಲ್ಟ್ಸ್ ಅನೌನ್ಸ್ಡ್ ಆನ್ ಡೇಟ್ 20th/7/2021. ಅಂದರೆ SLC ವಾರ್ಷಿಕ ಪರೀಕ್ಷೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಆಗಸ್ಟ್ 10ರ ಒಳಗಡೆನೆ ನಿಮಗೆ ಫಲಿತಾಂಶ ಬರ್ತದೆ. ಹಾಗಾಗಿ ಪರೀಕ್ಷಾ ಫಲಿತಾಂಶ ಪ್ರಕಟಿಸೋಕ್ಕಿಂತ ಒಂದು ದಿನ ಮುಂಚಿತವಾಗಿ ಇಲ್ಲಿ ಇನ್ನೊಂದು ಏನಾಗಿರುತ್ತೆ, ಬಾಕ್ಸ್ ಇರುತ್ತದೆ. ಯಾವ ರೀತಿ ಇಲ್ಲಿ ಮೇಲೆ ಕಾಣಿಸ್ತದಲ್ಲ ಅದೇ ರೀತಿ ಇಲ್ಲಿ ಇನ್ನೊಂದು ಬಾಕ್ಸ್ ಇರುತ್ತದೆ. ಅದರಲ್ಲಿ ನಿಮ್ಗೆ ಏನಾಗಿರ್ತದೆ ಅಂತಂದರೆ ಇದೇ ರೀತಿಯಲ್ಲಿ ಇಲ್ಲೇನು PUC ಬೋರ್ಡ್ ಅಂತಿದೆಯಲ್ಲ, ಇಲ್ಲಿ ಕೂಡ KSS ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರೆದಿರ್ತಾನೆ, KSEB ಅಂತ ಬರೆದು ಇಲ್ಲಿ SSLC ರಿಸಲ್ಟ್ಸ್ ಅನೌನ್ಸ್ಡ್ ಆನ್ ಡೇಟ್, ಯಾವ ಒಂದು ದಿನಾಂಕಕ್ಕೆ ಫಲಿತಾಂಶ ಘೋಷಿಸ್ತಾರಲ್ಲ ಅದರ ದಿನಾಂಕವನ್ನು ಕೂಡ ನಮೂದಿಸಿರ್ತದೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಎಲ್ಲಿ ಅಂತಂದರೆ ಎರಡನೇ ಒಂದು ಭಾಗ ಏನಿದೆ ಬಲಭಾಗದಲ್ಲಿ ಈ ರೀತಿ SLC ರಿಸಲ್ಟ್ಸ್ ಅನೌನ್ಸ್ಡ್ ಆನ್ ಡೇಟ್ ಅಂತಿರ್ತಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನೀವು ನೇರವಾಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅಂದರೆ ಹಾಲ್ ಟಿಕೆಟ್ ನಂಬರ್ ಅಥವಾ ಪ್ರವೇಶ ಸಂಖ್ಯೆ ಅಂತ ಹೇಳ್ತೀವಲ್ಲ, ಆ ಪ್ರವೇಶ ಸಂಖ್ಯೆಯನ್ನು ಅಲ್ಲಿ ನೀವು ಫಿಲ್ ಮಾಡಬೇಕಾಗ್ತದೆ. ಪ್ರವೇಶ ಸಂಖ್ಯೆ ಫಿಲ್ ಮಾಡಿದ ನಂತರ ಇನ್ನೂ ಒಂದು ಏನು ತುಂಬಬೇಕಂದ್ರೆ ಆ ಒಂದು ಅಧಿಕೃತವಾಗಿರ್ತಕ್ಕಂಥ ಪ್ರವೇಶ ಪತ್ರದಲ್ಲಿ ನಿಮ್ಮ ಒಂದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇರ್ತಲ್ಲ, ಆ ಡೇಟ್ ಆಫ್ ಬರ್ತನ್ನು ಕೂಡ ಅದರಲ್ಲಿ ಡೇಟು, ಮಂತು ಮತ್ತು ಇಯರನ್ನು ತುಂಬಿದ ನಂತರ ನೀವು ಸಬ್ಮಿಟ್ ಬಟನ್ ಒತ್ತಬೇಕಾಗುತ್ತೆ. ಸಬ್ಮಿಟ್ ಬಟನ್ ನಾವು ಇಲ್ಲಿ PUC ಹೋದಾಗ ನಿಮ್ಗೆ ಏನು ಗೊತ್ತಾಗುತ್ತಲ್ಲ, ಹೀಗೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳ್ತಾರೆ. ನಂತರದಲ್ಲಿ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ನಮೂದಿಸಿದ ನಂತರ ಸಬ್ಮಿಟ್ ಬಟನ್ ಅಂತಿರುತ್ತೆ. ಸಬ್ಮಿಟ್ ಬಟನನ್ನು ನೀವು ಪ್ರೆಸ್ ಮಾಡಿದ್ದೇ ಆದರೆ ನಿಮ್ಮ SLC ವಾರ್ಷಿಕ ಪರೀಕ್ಷೆ 2021ರ ಫಲಿತಾಂಶವನ್ನು ಮನೆಯಲ್ಲೇ ನೀವು ಸುಲಭವಾಗಿ ನೋಡಬಹುದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಆಶಿಸ್ತಾ ಈ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು.